ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಚಟ್ನಿ ರೆಸಿಪಿ. ತೆಂಗಿನಕಾಯಿ, ಕಡಲೆ ಬೀಜ, ಹುರ್ಗಡ್ಲೆನ ಉಪಯೋಗ ಮಾಡ್ತಾ ಇಲ್ಲ, ಆದರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲ ರೀತಿಯಾಗಿರೋ ಬೆಳಗ್ಗೆ ತಿಂಡಿ ಜೊತೆಗೆ ಹೊಂದ್ಕೊಳ್ಳುತ್ತೆ ಈ ಚಟ್ನಿ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕಡಲೆಬೇಳೆ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು, ಉದ್ದಿನಬೇಳೆ ಇದು ಕೂಡ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ 2 ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಿದೆ. ತುಂಬನೇ ಜಾಸ್ತಿ ಕಪ್ಪಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಬಣ್ಣ ಚೇಂಜ್ ಆಗಿ ಸುವಾಸನೆ ಬಂದರೆ ಸಾಕು. ಹಸಿರು ಮೆಣಸಿನ್ಕಾಯಿ ಸುಮಾರು 1 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಸೀಳಿ ಸೇರಿಸಬೇಕು, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹುಣಸೆ ಹಣ್ಣು ಸ್ವಲ್ಪ, ಮತ್ತೊಮ್ಮೆ ಸುಮಾರು 20ರಿಂದ 30 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಈ ಪದಾರ್ಥಗಳನ್ನ ಬೇರೆ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಅಂಶ ಬಾಣಲೆಯಲ್ಲಿತ್ತು, ಅಷ್ಟೇ ಸಾಕಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಸಿಪ್ಪೆ ಸಮೇತವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡಿ, ಕಹಿ ಇದೆಯಾ ಇಲ್ವಾ ಅಂತ, ಆಮೇಲೆ ಉಪಯೋಗ ಮಾಡಿ. ಹೀರೆಕಾಯಿನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆಯಲ್ಲೇ 1 2ರಿಂದ 3 ನಿಮಿಷ ಹೀರೆಕಾಯಿನ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. 2ರಿಂದ 3 ನಿಮಿಷ ಆದಮೇಲೆ 1 ಕಪ್ಪಷ್ಟು ನೀರು, ಸುಮಾರು 100 ml ಅಷ್ಟು. ಈಗ ಹೀರೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ಸುಮಾರು 7ರಿಂದ 8 ನಿಮಿಷ ಆದಮೇಲೆ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಎಳೆ ಹೀರೆಕಾಯಿ ಇದ್ದರೆ ಬೇಗ ಬೆಂದೋಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತವಾಗಿ. ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತವಾಗಿ ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಇದನ್ನು ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲು ಉದ್ದಿನಬೇಳೆ, ಕಡಲೆಬೇಳೆನೆಲ್ಲ ಹುರಿದಿದ್ನಲ್ಲ, ಆ ಪದಾರ್ಥಗಳನ್ನ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿನ ಹಾಕ್ಕೊಳ್ಳೋಕೆ ಮುಂಚೆ ಈ ಪದಾರ್ಥಗಳನ್ನ ರುಬ್ಕೊಂಬಿಡ್ಬೇಕು, ಪುಡಿ ಮಾಡ್ಕೊಂಬಿಡ್ಬೇಕು. ಒಣ ಪದಾರ್ಥಗಳನ್ನ ಪುಡಿ ಮಾಡ್ಕೊಂಡಿದ್ದಾಗಿದೆ. ಹೀರೆಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದು, ಸ್ವಲ್ಪ ನೀರು, ಮತ್ತೊಮ್ಮೆ ಚೆನ್ನಾಗಿ ಎಲ್ಲ ಪದಾರ್ಥಗಳು ಹೊಂದ್ಕೊಂಡು ನುಣ್ಣಗಾಗೋ ಥರ ರುಬ್ಕೋಬೇಕು. ರುಬ್ಬಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು. ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಇಡ್ಲಿ, ದೋಸೆ, ಪೊಡ್ಡು ಎಲ್ಲ ರೀತಿಯಾಗಿರೋ ರೊಟ್ಟಿಗಳ ಜೊತೆಗೆ ಚೆನ್ನಾಗಿರುತ್ತೆ. ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಹಿಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.